ಎಲ್ಲ ಕ್ಯಾಮ್ರಾ ಫೋನ್ಗಳಲ್ಲೆಲ್ಲ ಕ್ಯಾಮ್ರಾ ಇರೋದ್ರಿಂದ ರೆಕಾರ್ಡ್ ಮಾಡೋದು, ಹಿಂಸೆ ಕೊಡೋದು, ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾರೆ. ನಾಳೆ ಬೆಳಗ್ಗೆ ಇವರೇ ಬೇಕಾದ್ರೆ ಅಲ್ಲಿ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಇದನ್ನು ಅವಾಯ್ಡ್ ಮಾಡಿಸಿ ಅಂತ ಬೇಕಾದ್ರೆ ಹೇಳಿರೋಕ್ಕೂ ಹೆಚ್ಚು ಮಾತಲ್ಲ. ಇಷ್ಟೆಲ್ಲ ಅವರು ಒಂದೇ ಫ್ಯಾಮಿಲಿಯವರು ತೊಗೊಂಡಿದ್ದಾರೆ ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರು ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. 60 ಎಕರೆ ಒಂದೇ ಫ್ಯಾಮಿಲಿಯವ್ರ ಮೆಂಬರ್ಸ್ ಹೆಸರಲ್ಲಿ ತೊಗೊಳ್ತಾರೆ ಅಂದರೆ ಇನ್ನು ಅಷ್ಟು ಬೇಗ ಫೈಲೆಲ್ಲ ಮೂವ್ ಆಗುತ್ತೆ, ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಕೂತ್ಕೊಳತ್ತೆ ಅಂದರೆ ಈಗ 35 ಟನ್ ಹಾಕಿದ್ರೆ ನಮಗೆ 35 ಟನ್ ರಾಯಲ್ಟಿ ಸ್ಲಿಪ್ ಇದ್ರೆ ನಾವು ಬಿಡ್ತಿದ್ದೀವಿ ಸರ್. ಅಂತ ಈಗ ನೀವು GPS ಹಾಕಿದ್ದೀರಾ? GPS ಹಾಕಿದ್ದೀವಿ ಸರ್. ನೀವು ಏನೋ ವೇ ಬ್ರಿಡ್ಜ್ ಹಾಕಿದ್ದೀವಿ ಅಂತ ಹೇಳಿದ್ರಲ್ಲ, ಹಿಂದೆ ಇದ್ದವರು ವೇವ್ ಬ್ರಿಡ್ಜ್ ಕ್ರಷರ್ ಗಳನ್ನು ಹಾಕೊಂಡಿದ್ದಾರೆ ಸರ್. ವೇವ್ ಬ್ರಿಡ್ಜ್ ನಿಂತ ತಕ್ಷಣ ಅದು ಆಟೋಮೆಟಿಕ್ ಆಗಿ ನಂಬರ್ ತಗೊಳುತ್ತೆ ಸರ್. GPS ಇದ್ರೆ ಮಾತ್ರನೇ ಅವರಿಗೆ ಪರ್ಮಿಷನ್ ಬರೋದು ಸರ್ ನಮ್ಮಲ್ಲಿ. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ನೋಂದಣಿ ಇಲಾಖೆ, ಆರ್ಟಿಒ, ಕಂದಾಯ ಸೇರಿದಂತೆ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತರಾಟೆಗೆ ತೆಗೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕುರಿತಾದ ವಿಚಾರ ಬರುತ್ತಿದ್ದಂತೆ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ತಮ್ಮ ತಾಲೂಕಿನ ದಿಬ್ಬೂರಹಳ್ಳಿ ಬಳಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ವಿರುದ್ಧ ಕೆಂಡವಾಗಿದ್ದಾರೆ. ಸಚಿವ ಸುಧಾಕರ್ ಅವರಿಗೆ ಶಾಸಕ ರವಿಕುಮಾರ್ ಅಧಿಕಾರಿಗಳ ಕಳ್ಳಾಟದ ಬಗ್ಗೆ ಇಂಚಿಂಚು ಮಾಹಿತಿ ಬಟಾಬಯಲು ಮಾಡಿದ್ರು. 5 ತಿಂಗಳು ಮುಗಿತಾ ಬಂದಿದೆ. ನಿಮ್ಮ ಒಂದು ಆಡಳಿತ ಅವಧಿಯಲ್ಲಿ ಈ ಜಿಲ್ಲೆಯಲ್ಲಿ ಒಳ್ಳೆ ಭ್ರಷ್ಟರಹಿತ ಆಡಳಿತ ಮಾಡ್ತೀರ ಅನ್ನೋದು ನಮ್ಮ ಒಂದು ನಂಬಿಕೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಬಹಳಷ್ಟು ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳು ವಿರುದ್ಧವಾಗಿ ಮಾತಾಡೋದು ನಡೀತಿದೆ. ಇದು ವಾಸ್ತವಾಂಶ. 86ರಲ್ಲಿ 58 ಎಕರೆ ಅಕ್ರಮವಾಗಿ ರಿಜಿಸ್ಟ್ರೇಷನ್ ಆಗಿದೆ. ಎಂತ ಸರ್ ಮೇಡಮ್ ನಮ್ಮಿದ್ದಾರೆ, ನಿಮ್ಮ ಗಮನಕ್ಕೆ ಇದೆ? ಯಾವಾಗ ಆಯ್ತು ಅದು? ಈಗ ಹೊಸದಾಗಿ ಯಾರು ಬಂದಿದ್ದಾರೆ? ಇದೆ, ಈಗ ಗಣಿಗಾರಿಕೆ 1 ಎಕರೆ 30 ಕೊಟ್ಟಿದ್ದಾರೆ. ಪಾಪ ಅವ್ರು ಸತ್ತೋದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ಏನು ಆಕ್ಷನ್ ತಗೊಂಡಿದ್ದೀವಿ ಅಂತ ಕೇಳ್ತಾರೆ. ಅವ್ರು ಯಾರು ಬರ್ತಾರೆ ಹೋಗ್ತಾರೆ ನಮ್ಮ ಗಮನಕ್ಕೆ ಇರಲ್ಲ. ಈ ಮಧ್ಯೆ ಕೋಪಗೊಂಡ ಸಚಿವ ಸುಧಾಕರ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಗಣಿಗಾರಿಕೆಗೆ ಒಂದೇ ಕುಟುಂಬಕ್ಕೆ 60 ಎಕರೆ ಹಿಂದಿನ ಸರ್ಕಾರ ಇದ್ದಾಗ 2021-2021ರಲ್ಲಿ ಒಂದು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಸ್ಥಳೀಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ಆರೋಪ ಮಾಡಿದರು. ಹೌದು, ಇದೇ ರೀತಿಯಾದಂಥ ಆರೋಪ ಅವರು ವಿಧಾನಸಭೆಯಲ್ಲೂ ಕೂಡ ಭಾಳ ತೀಕ್ಷ್ಣವಾಗಿ ಆರೋಪವನ್ನು ಮಾಡಿದರು. ಈಗಾಗಲೇ 18 ಎಕರೆ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ರದ್ದು ಮಾಡಿದ್ದಾರೆ. ಅದು 15(1) ಅಂಥೇಳಿ ಅಡಿಯಲ್ಲಿ ತಗೊಂಡಂಥದ್ದನ್ನು 15(3) ಆಗಿ ಹೇಗೆ ಪರಿವರ್ತನೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ. ನಾನು ಅಲ್ಲಿ 4 ಎಕರೆ 6 ಎಕರೆ ಜಮೀನು SCಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಜಮೀನು ಖರೀದಿ ಮಾಡಿ ಅದನ್ನು ಭೂ ಪರಿವರ್ತನೆ ಮಾಡಿದ್ದಾರೆ ಈ ವಾಣಿಜ್ಯ ಉದ್ದೇಶಕ್ಕೆ ಅಂತಕ್ಕಂಥದ್ದು, ಏನೋ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಉದ್ದೇಶಕ್ಕೆ ಅಂತಕ್ಕಂಥದ್ದು ಆರೋಪ ಬಂತು. ಈಗ ಕೂಡಲೇ ಅದನ್ನು ಯಾವ ರೀತಿ ಅದು SCಗೆ ಸಂಬಂಧಪಟ್ಟಂಥ ಭೂಮಿ ಅದಕ್ಕೆ ಲಿಮಿಟೇಷನ್ ಪೀರಿಯಡ್ ಇರ್ತದೆ, 15 ವರ್ಷ ಕಂಡೀಷನಲ್ಲಿ ಇರ್ತದೆ. ಆ ಕಂಡೀಷನ್ ಇರುವಂಥದ್ದು ಯಾವ ರೀತಿ ಅವರಿಗೆ ಪರಭಾರೆ ಆಯಿತು ಅಂತಕ್ಕಂಥದ್ದು ಒಂದು, ಸರ್ಕಾರದ ಅನುಮತಿ ಇಲ್ಲದಿರೋ ಯಾವ ರೀತಿ ಆಯಿತು, ಆ ರೀತಿ ಆಗಿರೋಂಥ ಭೂಮಿನ ಯಾವ ರೀತಿ ಭೂ ಪರಿವರ್ತನೆ ಆಯಿತು ಅಂತಕ್ಕಂಥದ್ದು. ಆ ಜಮೀನಿಗೆ ರಸ್ತೆ ಸಂಪರ್ಕನೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಟೌನ್ ಪ್ಲ್ಯಾನಿಂಗ್ ಅಥಾರಿಟಿಯ ಒಂದು ನಿರಕ್ಷೇಪಣಾ ಪತ್ರ ಅಥವಾ ಅವರು ರಸ್ತೆ ಇದೆ ಅಂತಕ್ಕಂಥ ದೃಢೀಕರಣ ಆಗಿರ್ತಕ್ಕಂಥ ಪತ್ರ ಇಲ್ದಿರ ಯಾವ ರೀತಿ ಇದು ಭೂ ಪರಿವರ್ತನೆ ಆಯಿತು, ಇವೆಲ್ಲದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಈಗ ಕೂಡಲೇ ಸಮಗ್ರವಾಗಿ ಅದರ ಮಾಹಿತಿ ಎಲ್ಲ ಪಡ್ಕೊಂಡು ಅದರಲ್ಲಿ ಕಂಡೀಷನ್ ಇರ್ತದೆ, ಭಾಳ ಸ್ಪಷ್ಟವಾಗಿರ್ತದೆ. ಯಾವುದೇ ಮಾಹಿತಿ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಇದು ಭೂ ಪರಿವರ್ತನೆ ರದ್ದಾಗುತ್ತೆ ಅಂತಕ್ಕಂಥ ಒಂದು ಷರತ್ತುಗಳಲ್ಲಿ ಅದು ಒಂದು ಇರ್ತದೆ. ಅದ್ರ ಮೇಲೂ ಕ್ರಮ ಆಗಬೇಕು. ಮತ್ತು 15(1) 15(3) ಆಗಲಿಕ್ಕೆ ಆ ಹಿಂದಿನ ಸರ್ಕಾರದ ಅವಧಿಯಲ್ಲೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪ ನೇರವಾಗಿ ಆಗಿದ್ದಂಥ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ಮಾನ್ಯ ಶಾಸಕರು ವಿಧಾನಸಭೆಯಲ್ಲೂ ಆರೋಪ ಮಾಡಿದರು. ಇಲ್ಲೂ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅದರಿಂದ ಇದು ಏನಾಗಿದೆ ಅಂತಕ್ಕಂಥದ್ರ ಸಂಪೂರ್ಣ ವರದಿ ಬೇಕು.
ಮತ್ತು ಈ ರೀತಿ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಯಾವ ರೀತಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ಕೂಡ ಇದನ್ನು ಸಮಗ್ರವಾಗಿ ಮಾಡಿ ನಮ್ಮ ಹಂತದಲ್ಲಿ ಇದನ್ನು ಯಾವ ರೀತಿ ಇದಕ್ಕೆ ರದ್ದು ಮಾಡಬೇಕು, ಅದನ್ನು ಒಂದೇ ಕುಟುಂಬಕ್ಕೆ 10 ಎಕರೆಗಿಂತ ಹೆಚ್ಚು ಕೊಡುವಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಇರತಕ್ಕಂಥದ್ದನ್ನು ಇದು ಒಂದೇ ಕುಟುಂಬದ ಸದಸ್ಯರ ಹೆಸರುಗಳಲ್ಲಿ ಇದನ್ನು ಯಾವ ರೀತಿ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಬಗ್ಗೆ ಹಲವು ದೂರುಗಳು ಬಂದಿವೆ. ಆರ್ಟಿಒ ಕಚೇರಿಯ ಕಾರ್ಯವೈಖರಿ ಗೊಂದಲದಲ್ಲಿ ಇದೆ. ಕಂದಾಯ ಇಲಾಖೆಯಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಿದೆ ಎಂಬಂತೆ ಪರಿಸ್ಥಿತಿ ಉಂಟಾಗಿದೆ ಎಂದು ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಅಧಿಕಾರಿಗಳು ಭಯದಿಂದಲೇ ಸಚಿವರಿಗೆ ಉತ್ತರ ನೀಡಿದರು. ಸಬ್ ರಿಜಿಸ್ಟ್ರಾರ್ಗೆ ಸಂಬಂಧಪಟ್ಟಂತೆ ಈಗ ಚಿಂತಾಮಣಿಯಲ್ಲಿ ನಾಣಪ್ಪ ಅಂತಕ್ಕಂಥ ಸಬ್ ರಿಜಿಸ್ಟ್ರಾರ್ ಇದ್ದರು. ಅವರು ಭಾಳ ಏನೋ ದೊಡ್ಡದಾಗಿ ಒಂದು ಇಲ್ಲಿ ಈ ಕಚೇರಿಯಲ್ಲಿ ಏನೋ ಲಂಚ ಸ್ವೀಕರಿಸೋದಿಲ್ಲ ಅಂತ ಹಾಕಿದರು. ಅವರು ಸುಮಾರು ಅವರಿಗೆ ಪ್ರಮೋಷನ್ ಆಗೋಕ್ಕೆ ಹೋದ ವರ್ಷವೇ ಅವರಿಗೆ ಪ್ರಮೋಷನ್ ಆಗೋಕ್ಕೆ ಅವಕಾಶ ಬಂತು. ನನ್ನ ಹತ್ರ ಬಂದು ವಿನಂತಿ ಮಾಡಿಕೊಂಡ್ರು. ನಾನಿಲ್ಲ, ನಿಮ್ಗೆ ಹೇಗೆ ಹೇಳಿದ್ರೆ ಹಾಗೆ ಅಂಥೇಳಿ ನಾನು ಮುಂದುವರಿತೀನಿ ಸರ್ ಅಂದರು. ನಾನು ಕಂದಾಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಪ್ರಮೋಷನ್ 1 ವರ್ಷ ಅವ್ರಿಗೆ ಆಗದಿರ ನಾವು ಅದನ್ನು ಅವರಿಲ್ಲೇ ಮುಂದುವರಿಯಂಗೆ ಮಾಡಿದ್ವಿ. ಆದರೆ ಮೊನ್ನೆ ಅವರೇ ಇಲ್ಲ ಸರ್ ನಾನು ಹೊರಡ್ತೀನಿ, ನಾನು ಪ್ರಮೋಷನ್ ತಗೊಂಡು ಅಂತ ಹೇಳಿ ಹೊರಟ ಮೇಲೆ ಕೌನ್ಸಿಲಿಂಗಲ್ಲಿ ಯಾರೋ ಬೇರೆಯವ್ರನ್ನ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನೋಡಿರಿ ಹಿಂದೆ ಈ ಥರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಈ ರೀತಿ ಬೋರ್ಡ್ ಹಾಕಿದ್ದಾರೆ, ಆ ಥರ ನೋಡಿರಿ ಯಾವಾಗೋ ಮೊನ್ನೆ ಒಂದು ತಿಂಗಳು ಒಂದು 15-20 ದಿವಸದಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ಬಂತು ಬೋರ್ಡ್ ತೆಗೆದಾಕಿದ್ದಾರೆ ಅಂತ. ಅದರ ಅರ್ಥ ಏನು ಅಂತ ನಮ್ಗೆ ಅದಕ್ಕೆ ಈಗ ಬೇರೆ ಯಾವುದೋ ಒಂದು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದು ವಹಿವಾಟಿನ ಬಗ್ಗೆ ಚಿಂತಾಮಣಿಯಲ್ಲಿ ರಿಜಿಸ್ಟರ್ ಆಗಿದೆ ಅಂಥೇಳಿ ಅದೊಂದು ದೂರು ಬಂದಿದೆ. ಇನ್ನು ಬೇರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೇರೆಯವರನ್ನು ಕೂರಿಸಿ ತಂದೆ ಹೆಸರಲ್ಲಿದ್ದಂಥ ಜಮೀನನ್ನು ಪರಭಾರೆ ಮಾಡಿದರೆ ಕೊಟ್ಟಿದ್ದೀವಿ. ಎಲ್ಲ ಕಚೇರಿಗಳಲ್ಲಿ ಸ್ಪಷ್ಟವಾಗಿ ಇವತ್ತು ಜಿಲ್ಲಾ ಯಾರು ನೋಂದಣಾಧಿಕಾರಿಗಳಿರ್ತಾರೆ, ತಾಲೂಕು ನೋಂದಣಾಧಿಕಾರಿಗಳು ಅವರ ಕೂರ್ತಕ್ಕಂಥ ಸೀಟ್ ಹಿಂದೆನೂ ಹಾಕಬೇಕು ಮತ್ತು ಎಂಟ್ರೆನ್ಸಲ್ಲೂ ಹಾಕಬೇಕು. ಇಲ್ಲಿ ಯಾವುದೇ ಲಂಚ ಸ್ವೀಕರಿಸೋದಿಲ್ಲ ಅಂತಕ್ಕಂಥದ್ದು ಹಾಕಬೇಕು. ಮತ್ತು ಆ ರೀತಿ ಏನಾದರೂ ದೂರುಗಳಿದ್ದರೆ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಂಖ್ಯೆ ಕೊಡ್ತಾರೆ, ನಂಬರ್ ಕೊಡ್ತಾರೆ, ಆ ನಂಬರ್ಗೆ ದೂರು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತೀವಿ. ಬೇರೆ ಲೋಕಾಯುಕ್ತ ಮತ್ತೊಂದು ಕೊಡುವಂಥದ್ದಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ, ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇದು ನಾವು ಈಗ ಈ ರೀತಿ ದೂರುಗಳು ಬರ್ತಾಯಿದೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಈ ಥರ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ರವಿಕುಮಾರ್ ಅವರು ಅದನ್ನು ಭಾಳ ತೀಕ್ಷ್ಣವಾಗಿ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಜಾಸ್ತಿ ಆಗ್ತಿದೆ ಅಂತ. ಅದರಿಂದ ಇದಿಷ್ಟು ಇವತ್ತು ಚರ್ಚೆ ಆಗಿದೆ. ಇನ್ನು ಹಲವಾರು ಇಲಾಖೆಗಳು ಮಧ್ಯಾಹ್ನದ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಆಗಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪಗಳನ್ನು ಕೇಳಿ ಬರುತ್ತಿರುವ ವಿಚಾರ ಕೆಡಿಬಿ ಸಭೆಯಲ್ಲಿ ಸದ್ದು ಮಾಡಿದ್ದು ಸಚಿವ ಸುಧಾಕರ್ ಕೆಂಗಣ್ಣಿಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.